ಈಗ ಜೇನು ಪೆಟ್ಟಿಗೆಯಿಂದ ಚೆನ್ನಾಗಿ ಆದಾಯ ಹೇಳ್ತೀನಲ್ಲ. ನಾವು ಇದನ್ನ ಸಬ್ಸಿಡಿ ರೂಪದಲ್ಲಿ ತಂದಿದ್ವಿ. ಒಂದು ವರ್ಷದಲ್ಲಿ 4 ಡಬ್ಬಿಯಿಂದ ನಾವು 12 kg ನಮಗೆ ಯೂಸ್ ಮಾಡಿ ಹೊರಗಡೆ ಮಾರಿದೀನಿ ನಾನು. ಈಗ ಜೇನು ಪೆಟ್ಟಿಗೆ ಇಟ್ಟು ತೋಟದಲ್ಲಿ ಏನಾದ್ರು ಬದಲಾವಣೆ? ತೋಟದಲ್ಲಿ ಈ ತೋಟ ಲಾಸ್ಟ್ ಹೋದ ವರ್ಷ 40 ಕ್ವಿಂಟಲ್ 40 ಕ್ವಿಂಟಲ್, 72 ಕ್ವಿಂಟಲ್ ಈಗ 3ನೇ ಕೊಯ್ಲಿಗೆ ಆಗಿದೆ. 72 ಕ್ವಿಂಟಲ್ ಬಂದಿದೆ ಹಸಿ ಅಡಿಕೆ. ಹೌದು, ಇನ್ನೂ ಒಂದು ಕೊಯ್ಲಿದೆ. ಹೌದು, ಅಂದ್ರೆ ಈ ಜೇನು ಪೆಟ್ಟಿಗೆ ಇಟ್ಟು ಎಷ್ಟು ವರ್ಷ ಸರ್? ಜೇನು ಪೆಟ್ಟಿಗೆ ಇಟ್ಬಿಟ್ಟು ಈಗ ಒಂದು 9 ರಿಂದ 10 ತಿಂಗಳಾಯ್ತು. ಈಗ ಜಾಸ್ತಿ ಉಳುಮೆ ಮಾಡಬೇಕಾ ಬೇಡ ಸರ್ ಅಡಿಕೆ ತೋಟದಲ್ಲಿ? ಅಡಿಕೆ ತೋಟದಲ್ಲಿ ಇದರಲ್ಲಿ ಫಲಕ್ಕೆ ಬಂದಿರೋ ಅಡಿಕೆ ತೋಟದಲ್ಲಿ ಉಳುಮೆ ಮಾಡದೇ ಇರೋದೇ ಬಹಳ ಉತ್ತಮ. ಮಾಡಿದ್ರೆ ಎಲ್ಲ ಬೇರ್ ಹರ್ಕಂತವೆ, ಆಮೇಲೆ ಗಿಡಗಳು ಡ್ಯಾಮೇಜ್ ಆಕ್ಕವೆ. ಉಳುಮೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಸರ್. ವೀಕ್ಷಕರ ನಮಸ್ಕಾರ. ನಾವಿವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕುಕ್ಕೋಡ್ ಗ್ರಾಮದಲ್ಲಿದ್ವಿ. ನಾವು ನೋಡ್ತಿರೋಂಥ ಈ ತೋಟದಲ್ಲಿ ಸುಮಾರು ಸಮಗ್ರ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಜೇನು ಕೃಷಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಮಸ್ತೆ, ನಿಮ್ಮದು ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಬಂದುಬಿಟ್ಟು ಮಂಜುನಾಥ್ GM ಅಂತಂದು. ನಾವು ಈ ವರ್ಷ ಸಮಗ್ರ ಬೆಳೆಯಲ್ಲಿ ಜಿಲ್ಲಾ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಂದಿದೆ. ಈ ವರ್ಷ ಶಿವಮೊಗ್ಗ ಕೃಷಿ ಮೇಳದಲ್ಲಿ ಕೊಟ್ಟಿದ್ದಾರೆ. ಈಗೇನು ಜೇನು ಮುಟ್ಟಿದ್ದೀರಾ ಸರ್? ಅವೇನೇ ಕಚ್ಚಲ್ವಾ ನಿಮಗೆ? ನಾವು ಅದಕ್ಕೆ ಕೆಲವೊಂದು ಅಭ್ಯಾಸ ಮಾಡಿಸಿರ್ತೀವಿ. ಬಂದ ತಕ್ಷಣ ಸರ್ ಅದಕ್ಕೆ ಸೌಂಡ್ ಮಾಡೋದು. ನಾವು ಈ ಥರ ನಮಗೆ ಎಷ್ಟು 2 ಪಟ್ಟು 3 ಪಟ್ಟು ಅದು ಅಭ್ಯಾಸ ಮಾಡಿಸಿರ್ತೀವಿ. ಆ ಸೌಂಡ್ ಮಾಡಿದ್ವಿ ಅಂದರೆ ನಮ್ಮ ಯಜಮಾನ ಬಂದ ಅಂದು ಅವು ನಮಗೇನು ಮಾಡಲ್ಲ. ಅವೇನು ಕೈ ಮತ್ತೇನೇನು ಪ್ರೊಸೀಜರ್ ಸರ್? ಈಗ ನಾವು ಅದನ್ನ ಓಪನ್ ಮಾಡ್ತೀವಿ ಅಂದಾಗ ಈಗ ಹುಳುಗಳು ಹಾರಾಡ್ತವೆ. ಹಾರಾಡಿದಾಗ ನಾವು ಅವಕ್ಕೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಅವಕ್ಕೆ ತೊಂದರೆ ನಾವು ಕೊಟ್ವಿ ಅಂದ್ರೆ ಅವು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾವೆ. ನಾವು ಅದಕ್ಕೆ ಏನು ತೊಂದರೆ ಕೊಡಲಿಲ್ಲ ಅಂದ್ರೆ ಅವು ನಮ್ಮನ್ನ ಒಂಥರ ತಮ್ಮ ಸ್ವಂತ ಕುಟುಂಬದ ವ್ಯಕ್ತಿಗಳ ತರ ಅವು ಟ್ರೀಟ್ ಮಾಡ್ತಾವೆ. ಅವು ಬಂದು ನಮ್ಮ ಮೈ ಮೇಲೆ ಕುಂತ್ರು ಅವು ನಾವೇನು ಅವಕ್ಕೇನು ತೊಂದರೆ ಮಾಡಬಾರ್ದು. ಅವಾಗಲೇ ಅವು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂತಾವ. ಹೌದೌದು. ಈಗ ನೀವಾಗ ಎಷ್ಟು ವರ್ಷದಿಂದ ಸಾಕ್ತಿದ್ರಿ ಸರ್ ಜೇನು? ಸರ್ ಈಗ 13 ತಿಂಗಳಾಯ್ತು ಸರ್ ನಾವು ಸ್ಟಾರ್ಟ್ ಮಾಡಿ. ಈ 3 ಟೈಮ್ ತೆಗೆದಿದ್ದೀವಿ. ಒಂದು ಡಬ್ಬಿಯಲ್ಲಿ ನಮಗೆ ಒಂದು ವರ್ಷಕ್ಕೆ 6 ರಿಂದ 7 kg ಸಿಕ್ಕಿದೆ ಸರ್. ಒಂದು ವರ್ಷಕ್ಕೆ ಒಂದು ಡಬ್ಬಿಯಲ್ಲಿ ಅಂಥದ್ದು 5 ಡಬ್ಬಿ ಇಟ್ಟಿದ್ವಿ ಸರ್ ನಾವು. 5 ಡಬ್ಬಿಯಲ್ಲಿ ಒಂದು ಡಬ್ಬಿಯಲ್ಲಿ ಹುಳ ಹೋಗಿದಾವೆ, ಇನ್ನು 4 ಡಬ್ಬಿಯಲ್ಲಿ ಇದಾವೆ. ಈಗ ಇರೋ ಹುಳುಗಳನ್ನ ಈ ನೆಕ್ಸ್ಟ್ ಮಂತ್ ಡಿವೈಡ್ ಮಾಡ್ಬೇಕು ಸರ್. ಡಿವೈಡ್ ಆಗ್ತಾವ ನಾವು ಮಾಡ್ಬೇಕು ಸರ್. ಅದು ನೀವು ಮಾಡ್ಬೇಕು. ಇದಕ್ಕೆಲ್ಲ ಬೇರೆ ಬಾಕ್ಸ್ ಎಲ್ಲ ಸಿಗುತ್ತೆ ಸರ್? ಬಾಕ್ಸ್ ಇದಾವಲ್ಲ, ಹಳೇದು ಇದೆಯಲ್ಲ ಹುಳ ಹೋಗಿರೋದು. ಆ ಬಾಕ್ಸಿಗೆ ನಮಗೆ ಬಾಕ್ಸ್ ಬೇಕು ಅಂದ್ರೆ ಸಿಗ್ತಾವ, ಇಲ್ಲ ಕತ್ಲಿಗೆರೆಯಲ್ಲಿ ಸಿಗ್ತಾವ. ಇದು ಶಿಫ್ಟ್ ಮಾಡ್ತೀವಿ. ಇದ್ರ ಬಗ್ಗೆ ಮಾಹಿತಿ ಎಲ್ಲ ಈಗ ಹೊಸ ಟ್ರೈನಿಂಗ್ ಕೊಟ್ಟಿದ್ರು ಕತ್ಲಿಗೆರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ನಮಗೆ ತರಬೇತಿ ಕೊಟ್ಟಿದ್ರು. ತರಬೇತಿ ಕೊಟ್ಟ ಮ್ಯಾಗ ನಾವು ತೋಟಗಾರಿಕೆ ಇಲಾಖೆಯಿಂದ ನಾವು ಹಿಂಗೆ ತರಬೇತಿ ಆಗೈತಿ, ನಮಗೆ ಡಬ್ಬಿಗಳು ಬೇಕು ಅಂದಾಗ ತೋಟಗಾರಿಕೆ ಇಲಾಖೆಯಿಂದ ನಾವು ಸಬ್ಸಿಡಿ ರೀತಿಯಲ್ಲಿ ತಗೊಂಡಿದ್ದೀವಿ. ಹೌದು. ಈಗ ನೀವು ಜೇನು ಸಾಕಿ ನಿಮ್ಮ ತೋಟದಲ್ಲಿ ಆದಂಥ ಬದಲಾವಣೆ ಏನೇನು ಸರ್? ಸರ್ ಈ ವರ್ಷ ನಮಗೆ ಲಾಸ್ಟ್ ಟೈಮ್ ಹವಾಮಾನ ವೈಪರೀತ್ಯದಿಂದ ಒಂದು, ಆಮೇಲೆ ಇದರಿಂದ ಇಳುವರಿ ಬಹಳ ಕುಂಠಿತ ಆಗಿತ್ತು. ಈ ವರ್ಷ ನಮಗೆ ಡಬಲ್ ಆಗಿದೆ. ಬಟ್ ಎಲ್ಲಾ ಇದು ಪರಾಗಸ್ಪರ್ಶದಿಂದನೇ ಆಗೈತೆ ಅನ್ನಲ್ಲ, ಬಟ್ ಸ್ವಲ್ಪ ಉತ್ತಮ ಆಗೈತಿ. ತೆಂಗೆಲ್ಲ ಚೆನ್ನಾಗಿ ತೆಂಗಿನ ತೋಟದಲ್ಲಿ 2 ಇಟ್ಟಿದ್ದೀವಿ. ತೆಂಗಿನ ತೋಟದಲ್ಲಿ 2 ಇಟ್ಟಿದ್ದೀವಿ. ಅಡಿಕೆ ತೋಟದಲ್ಲಿ 2 ಇಟ್ಟಿದ್ವಿ. 3 ಇಟ್ಟಿದ್ವಿ. ಅದರಲ್ಲಿ 1 ಹೋಯ್ತು, ಇನ್ನು 2 ಇದಾವೆ. ಅಡಿಕೆ ತೋಟದಲ್ಲಿ 2 ಇದಾವೆ. ಒಂದು ಗೊನೆಯಲ್ಲಿ ಎಷ್ಟು ಕಾಯಿ ಹಿಡಿತಾ ಇದ್ವು? 2 ಬೇಡ 3 ಹಿಡಿತಾ ಇದ್ವು. ಹೌದು. ಈಗ ರೀಸೆಂಟ್ ಆಗಿ ನೋಡಿ ಅಲ್ಲಿ ಆ ಗೊನೆಯಲ್ಲಿ ಎಷ್ಟು ಹಿಡಿದೆ? 12 ರಿಂದ 14 ಮೇಲೆ ಹಿಡಿದಿದೆ. ಇದು ಅಡಿಕೆ ಎಷ್ಟು ವರ್ಷ? ಇದು 2 ವರ್ಷ ಮೇಲೆ 2 ತಿಂಗಳಾಗಿದೆ. ಇದು ಕೂಡ ನಿಮ್ದು? ಹೌದು. ಇದು ಅಡಿಕೆ ಬಾಳೆ ಹಾಕ್ಲಿಲ್ಲದ್ದು. ಇದು ಬಾಳೆ ಹಾಕ್ಲಿಲ್ಲ. ಎಷ್ಟು ವೇರಿಯೇಷನ್ ಐತಿ. ಇದು ಬಾಳೆ ಹಾಕಿರೋದು. ಬಾಳೆ ಹಾಕಿರೋದು. ಎಷ್ಟು ವರ್ಷ ಹಾಕಿದ್ರಿ ಸರ್ ಬಾಳೆ? ಬಾಳೆ 2 ವರ್ಷಕ್ಕೆ ತೆಗೆದಿದ್ದೀನಿ. ಒಂದು ತನ್ನ ಬಾಳೆ ಒಂದು ಕೂಳೆ ತೆಗೆದಿದ್ವಿ. ಈಗ ಅಡಿಕೆ ಒಳಗೆ ಬಾಳೆ ಹಾಕಿದ್ರೆ ಏನು ಸರ್ ಉಪಯೋಗ? ಒಂದು ಸಸಿಗಳು ಸಾಯಲ್ಲ ಒಂದು.
ಆಮೇಲೆ ಒಂದು ಸ್ವಲ್ಪ ಗಿಡಗಳಿದ್ದ ನೆರಳು ಬೇಕು ಅವ್ಕೆ. ನೆರಳಬೇಕು. ಹಂಗಾಗಿ ಉತ್ತಮ. ಆಮೇಲೆ ಗೊಬ್ಬರನು ಕೊಡುತ್ತೆ, ಉತ್ಪತ್ತಿ ಆಗುತ್ತೆ ಅದರಲ್ಲಿ. ಪೊಟ್ಯಾಷಿಯಂ ಅಂಶ ತುಂಬಾ ಆಗುತ್ತೆ. ಹೌದೌದು, ಕರೆಕ್ಟ್. ಈಗ ಜೇನಿಗೆ ಏನಾರು ನೀವು ಬೇರೆ ಏನಾರ ಆಹಾರ ಏನಾರು ಹಾಕ್ತೀರಾ, ಎಕ್ಸ್ಟ್ರಾ ಫುಡ್ ಏನಾರು? ತುಂಬಾ ಮಳೆಗಾಲದಲ್ಲಿ ಹ್ಞೂ ಸರ್, ಒಂದು 2 ತಿಂಗಳು ನಾವು ಅದಕ್ಕೆ ಫುಡ್ ಇಡ್ಲೇಬೇಕಾಗತ್ತೆ. ಇದಕ್ಕೆ ಯಾವ ಥರ ಸರ್ ಫುಡ್? 1:1 ಸಕ್ಕರೆ ಪಾನಕ. ಸಕ್ಕರೆ ಪಾನಕ. 1 ಲೋಟ ಸಕ್ಕರೆ ತಗೊಂಡ್ರೆ 1 ಲೋಟ ನೀರು ತಗೊಂಡು ಅದನ್ನ ಪಾನಕ ಮಾಡಿ ಇಡೋದು. ಮಳೆಗಾಲದ ಟೈಮಲ್ಲಿ ಸರ್? ತುಂಬಾ ಮಳೆಗಾಲ ಇದ್ದಾಗ. ಯಾಕಂದ್ರೆ ಅವು ಹೊರಗಡೆ ಹೋಗಕ್ಕೆ ಆಸ್ಪದ ಇರಲ್ಲ. ಆಮೇಲೆ ಎಲ್ಲರೂ ಹೋಗಿ ಇದನ್ನ ರಸ ಇರ್ಬೇಕು ಅಂದ್ರು ನೀರಿನಂಶನೇ ಬರುತ್ತೆ. ಹೌದು. ಹಂಗಾಗಿ ಅವು ಹೊರಗೆ ಹೋಗೋದು ಕಡಿಮೆ. ಈಗ ಅಕಸ್ಮಾತ್ ಎದ್ದು ಓದ್ವಪ್ಪ, ಎಲ್ಲೇ ಓದ್ವು, ಅವಕ್ಕೆ ಅಲ್ಲಿ ಫುಡ್ ಚೆನ್ನಾಗೈತಿ ಅಂದ್ರೆ ಬೇರೆ ಕಡೆಗೆ ಅವು ಪಲಾಯನ ಮಾಡಿಬಿಡ್ತಾವೆ. ಆ ಉದ್ದೇಶದಿಂದ ಅವಕ್ಕೆ ನಾವು ಅದ್ರ ಜಾಗದಲ್ಲೇ ನಾವು ಆಹಾರ ಕೊಟ್ರೆ ಅವು ಪಲಾಯನ ಮಾಡೋದು ಕಡಿಮೆ. ಕರೆಕ್ಟ್ ಸರ್. ಆ ಸೇಫ್ಟಿಗಾಗಿ ನಾವು ಇಡ್ಬೇಕಷ್ಟೇ. ಯಾಕಂದ್ರೆ ಅವು ಆಹಾರ ಹುಡುಕ್ಯಂತವ್ ಇಲ್ಲ ಅಂತಂದಲ್ಲ. ಹೌದೌದು. ಬಟ್ ನಮ್ ಗೂಡಲ್ಲಿ ನಾವು ಇರ್ಲಿ ಅನ್ನೋ ಸೇಫ್ಟಿಗಾಗಿ ನಾವು ಇಡ್ಬೇಕು ಫುಡ್. ಹಿಂಗಾರಿ ಟೈಮ್ನಲ್ಲಿ ಇಡ್ತೀರಾ? ಇಲ್ಲ, ಮಳೆಗಾಲ ಹೋಯ್ತಪ್ಪ ಅಂದ್ರೆ ಅದಕ್ಕೆ ಫುಡ್ ಇಡೋ ಅವಶ್ಯಕತೆ ಇಲ್ಲ. ಬೇರೆದಿಂದ ಏನಿಲ್ಲ. ಅದು ಎಲ್ಲಿ ಬೇಕಲ್ಲಿ ಸಂಚಾರ ಮಾಡೋದು? ಎಲ್ಲ ಸಂಚಾರ ಅವು ಒಂದ್ ದಿನಕ್ಕೆ 3 ಕಿಲೋಮೀಟರ್ ಮಟ್ಟ ಸಂಚಾರ ಮಾಡ್ತಾವ ತನ್ನ ಆಹಾರಕ್ಕೋಸ್ಕರ. ತನ್ನ ಆಹಾರಕ್ಕೋಗಿ. ನನ್ನ ತೋಟದಾಗ ಇಟ್ಟಿದ್ದೀನಿ ಅಂದ್ರೆ ಬರೀ ನನ್ನೊಬ್ಬನಿಗೆ ಲಾಭ ಇಲ್ಲ ಇದು. ಹೌದು ಸರ್. ಅಕ್ಕಪಕ್ಕದ ಹೊಲಗಳವರಿಗೂ ಪರಾಗಸ್ಪರ್ಶ ಆಕತಿ, ಅವರಿಗೂ ಉತ್ತಮ ಆಕತಿ. ಬಟ್ ಏನಪ್ಪಾ ಅಂದ್ರೆ ಕೀಟನಾಶಕ ಯೂಸ್ ಮಾಡುವಾಗ ನಾವು ಆದಷ್ಟು ಅವಾಯ್ಡ್ ಮಾಡ್ಬೇಕು ಅವನ್ನ. ಅಂದ್ರೆ ಗೂಡ್ ಬಿಟ್ಟು ಹೊರಕ್ ಹೋಗ್ಲಂಗ್ ನಾವು ಸೇಫ್ಟಿ ಮಾಡ್ಬೇಕು. ಅಕ್ಕಪಕ್ಕ ಯೂಸ್ ಮಾಡಕ್ಕಾರ ನಾವಂತೂ ಯೂಸ್ ಮಾಡಲ್ಲ ರಾಸಾಯನಿಕನ. ಅಕ್ಕಪಕ್ಕ ಯೂಸ್ ಮಾಡ್ತಾ ಇದ್ರೆ ನಾವು ಅವನ್ನ ಗೂಡ್ ಬಿಟ್ಟು ಹೊರಕ್ ಹೋಗ್ಲಂಗ್ ಒಂದು ದಿನ ಸೇಫ್ಟಿ ಮಾಡ್ಬೇಕು. ಸೇಫ್ಟಿ. ಈಗ ಸ್ಪ್ರೇ ಮಾಡ್ತಾ ಇರ್ತಾರಲ್ಲ, ಅವತ್ತಿನ ದಿವಸ, ಅವತ್ತೊಂದು 2-3 ದಿವಸ ಗೂಡ್. ಆದ್ರೆ ಇಲ್ಲಿ ನಮ್ಮ ಅಕ್ಕಪಕ್ಕ ಅಷ್ಟು ಸ್ಪ್ರೇ ಮಾಡಲ್ಲ. ಎಲ್ಲಾ ಸಾವಯವನ ಯೂಸ್ ಮಾಡೋದು ಜಾಸ್ತಿ. ಹಾಗಾಗಿ ನಮಗೆ ಏನು ತೊಂದರೆ ಕೊಟ್ಟಿಲ್ಲ. ಹೌದು ಸರ್. ಈಗ ಜೇನ್ ಪೆಟ್ಟಿಗೆಯಿಂದ ಚೆನ್ನಾಗಿ ಆದಾಯ ಹೇಳ್ತೀನಲ್ಲ. ನಾವ್ ಇದನ್ನ ಸಬ್ಸಿಡಿ ರೂಪದಲ್ಲಿ ತಂದಿದ್ವಿ. 1 ವರ್ಷದಲ್ಲಿ 4 ಡಬ್ಬಿಯಿಂದ ನಾವು 12 kg ನಮಗೆ ಯೂಸ್ ಮಾಡಿ ಹೊರಗಡೆ ಮಾರಿದೀನಿ. ನಾವು ಮಾರಿದ್ದೀರಾ? ಹೌದು. ಏನಿದೆ ಸರ್ ಪ್ರೈಸ್ ಮಾರ್ಕೆಟಲ್ಲಿ? ನಾವು ಮಾರ್ಕೆಟಲ್ಲಿ ಬೇರೆ ಎಲ್ಲ 700 ರೂಪಾಯಿ 800 ರೂಪಾಯಿ ಮಾರ್ತಾ ಇದಾರೆ. ಬಟ್ ನಾನು ನಮ್ಮ ಬೇಕಾದಂತರ ಮನಿ ಬಂದು ಹೋಯ್ತಾರಲ್ಲ, ಹಂಗಾಗಿ 500, 550 ಈ ತರ ಕೊಟ್ಟಿದ್ದೀನಿ ಸರ್. ಹಿಂಗೆ ತುಪ್ಪನ? ಹೆಂಗೆ ಕೆಜಿನ ಗ್ರಾಮ್? ಕೆಜಿ ಲೆಕ್ಕ? ಹೌದು. 1/4 kg, ಅರ್ಧ kg, 1 kg 3 ತರ ನಾನು ಡಬ್ಬೆ ಮಾಡ್ತೀನಿ. ಯಾರು ಕೇಳ್ತಾರೋ ಅವರಿಗೆ ಕೊಡ್ತೀನಿ ಸರ್.